ಇಲ್ಲಿ ವೀರ ಕನ್ನಡಿಗರು ಯಾರ್ಯಾರು ಅಂದ್ರೆ ಅಪ್ಪಟ ಕನ್ನಡಿಗರು ಅಂತ ಅಂದ್ರೆ ನಾ ಹೇಳ್ತಿರೋದು ಕನ್ನಡನೇ ನನ್ನ ಜೀವ ಉಸಿರು ಅದನ್ನ ಬಿಟ್ಟರೆ ನಾನು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತೇಳಿ ಒಂದು ದಿವಸನೂ ಇಂಗ್ಲಿಷ್ ಓದಲ್ಲ ಯಾರಿದ್ದೀರಾ? ಎಲ್ಲ ಓದಿದಿರ ತಾನೆ? ಚೆನ್ನ ಯಾಕೆ ಕೇಳ್ತೇನೆ ಈ ಮಾತನ್ನ ಅಂತಂದ್ರೆ, ಈಗ ಕ್ಲಾಸ್ ಅಲ್ಲಿ ನಿಮಗೆ ಬೇಕಾಗಿರೋಂಥದ್ದು ಇಂಗ್ಲಿಷ್ ಟೆಕ್ಸ್ಟ್. ಆ ಇಂಗ್ಲಿಷ್ ಟೆಕ್ಸ್ಟ್ ಅಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ನಾನು ಓದಿ ಹೇಳ್ಬೇಕಾದ್ರೆ ಅಲ್ಲಿರೋಂಥ ಕೀವರ್ಡ್ಸ್ ಅರ್ಥ ಆದ್ರೆ ಸಾಕು. ಸಂಪೂರ್ಣವಾಗಿ ಎಲ್ಲದೂ ಬೇಕು ಅಂತೇನಿಲ್ಲ, ಕಂಟೆಂಟು ಕಂಟೆಕ್ಸ್ಟು ಅರ್ಥ ಆದ್ರೆ ಸಾಕು, ಅಷ್ಟಾಗತ್ತಲ್ವಾ? ಆಯ್ತಾ ಸರ್? ಎಲ್ಲ ಕನ್ನಡದಲ್ಲೇ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಕನ್ನಡ ಮೀಡಿಯಮಲ್ಲೇ ಬರೀರಿ, ಏನ್ ಡೌಟ್ ಏನಿಲ್ಲ, ಬರಿಬೋದು ಆರಾಮಾಗಿ. ಆದ್ರೆ UPSC ನಲ್ಲಿ ಕನ್ನಡದಲ್ಲಿ ಓದಿ ಕನ್ನಡದಲ್ಲಿ ಬರೆಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ. ನಾನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ. ಆದ್ರೆ ಇಂಗ್ಲಿಷಲ್ಲಿ ಓದಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರೆಯೋದು ಸುಲಭ. ಹೇಳಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ನೀವ್ ಹೇಳಿ, ಮಿಕ್ಕಿರನ್ನ ಹೇಳ್ಕೊಡ್ತೇನೆ. ಜಿಯೋಗ್ರಫಿ ಆಗಿದೆ ತಾನೆ ಇಲ್ಲಿರೋದು ಎಲ್ರಿಗೂ? ಹಾಗೇ ಇಲ್ಲ. 8ನೇ ಕ್ಲಾಸಿನಲ್ಲಿ ನೀವು ಓದೇ ಇಲ್ವಾ ಜಿಯೋಗ್ರಫಿನ? ಇಲ್ಲಿ ಓದಿರತ್ತಾನೆ, ಅಲ್ಪ ಸ್ವಲ್ಪ ಓದಿರ್ತೀರಲ್ವಾ? ಸಾಕು, ಅಷ್ಟು ಗೊತ್ತಿರೋದು ಜಿಯೋಗ್ರಫಿ ಏನಿದೆಯಲ್ಲ ಅಷ್ಟು ಗೊತ್ತಿರೋ ಸಾಕು. ಕೆಲವು ಕಡೆ ಇದನ್ನ ಪರಿಸರ ಅಂತೇಳಿ ಕರೀತಾರೆ, ಕೆಲವು ಕಡೆ ಇದನ್ನ ಜೀವಿ ಪರಿಸರ ಅಂತೇಳಿ ಕರೀತಾರೆ. ನಮಗೆ ಬೇಕಾಗಿರೋಂಥದ್ದು ಪರಿಸರ ಅನ್ನೋ ಒಂದು ಅರ್ಥ. ಏನ್ ಎನ್ವಿರಾನ್ಮೆಂಟ್ ಅಂತಂದ್ರೆ ನಿಮ್ಗೆ ಏನ್ ತಿಳಿದು ಹೇಳಿ, ಮಿಕ್ಕಿರನ್ನ ಹೇಳ್ಕೊಡ್ತೀನಿ. ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳೇನಿದೆಯಲ್ಲ, ಬರೀ ವಸ್ತುಗಳಂತ ಇದೆಯೋ ಅಥವಾ ಇದರಲ್ಲಿ ಬೇರೆ ಯಾವ್ದಾದ್ರು ಜೀವ ಇರೋಂಥ ವಸ್ತುಗಳು, ಜೀವ ಇಲ್ದಿರೋ ಇರೋಂಥ ವಸ್ತುಗಳು ಇದೆಯೋ? ಸಣ್ಣ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಸಣ್ಣ ಸಿಂಪಲ್ ಮೀನಿಂಗು ಪರಿಸರ ಅಂತಂದ್ರೆ ಅಥವಾ ಎನ್ವಿರಾನ್ಮೆಂಟ್ ಅಂತಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಅಂಶಗಳು ಅಂತ ಅಷ್ಟೇನೆ. ಆಯ್ತಾ? ಈ ಅಂಶಗಳಲ್ಲಿ ಕೆಲವು ಸಂದರ್ಭದಲ್ಲಿ ನಮಗೆ ನಮ್ಮ ಸುತ್ತಮುತ್ತ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ನಾನ್ ಲಿವಿಂಗ್ ಥಿಂಗ್ಸ್ ಇರುತ್ತೆ. ಆಯ್ತಾ? ಸೊ ಲಿವಿಂಗ್ ಥಿಂಗ್ಸ್ ಅಂದ್ರೆ ಜೀವ ಇರೋಂಥ ವಸ್ತುಗಳು, ಜೀವ ಇರೋಂಥ ವಸ್ತುಗಳಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ನಾವು ಲಿವಿಂಗ್ ಎಂದು ಕರೆಯುತ್ತೇವೆ. ಯಾವುದಕ್ಕೆ ಜೀವ ಇಲ್ವಲ್ಲ ಅವನ್ನ ನಾವು ನಾನ್ ಲಿವಿಂಗ್ ಅಂತ ಕರಿತೀವಿ. ಇದಕ್ಕಿನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಟೆಕ್ನಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಬಯೋಟಿಕ್ ಅಂತೇಳಿ ಕರೀತಾರೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎ ಬಯೋಟಿಕ್ ಅಂತ ಕರಿತೀವಿ. ಸಣ್ಣ ಎ ಬಯೋಟಿಕ್ ಅಂತಂದ್ರೆ ಅಜೈವಿಕ ಅಂತೇಳಿ. ಸಣ್ಣ ಬಯೋಟಿಕ್ ಅಂತಂದ್ರೆ ಜೀವ ಇರುವಂತಹ ವಸ್ತುಗಳು ಅಥವಾ ಜೈವಿಕ ಅಂತೇಳಿ, ಇಷ್ಟೇ. ಸರಿನಾ? ಇಲ್ಲಿ ಬಯೋಟಿಕ್ ಅಂತಂದ್ರೆ ನಿಮ್ ಸಿಂಪಲ್ ಮೀನಿಂಗ್ ತಗೋಬೇಕಾದ್ರೆ ಏನು ಅಂತಂದ್ರೆ ಲಿವಿಂಗ್ ಥಿಂಗ್ಸ್ ಅಂಡ್ ದ ರಿಲೇಟೆಡ್ ಟು ಲಿವಿಂಗ್ ಥಿಂಗ್ಸ್ ಅಂತ. ಸೊ ಜೀವಿಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನ ನಾವ್ ಯಾವ್ದಕ್ಕೆ ಇದ್ ಮಾಡ್ತೀವಿ ಅಂತಂದ್ರೆ ಬಯೋಟಿಕ್ ಅಂತೇಳಿ ಇದ್ ಮಾಡ್ತೀವಿ. ಆಯ್ತಾ? ಸೊ ಈ ಬಯೋಟಿಕ್ ಇದ್ರಲ್ಲಿ ಈ ಜೀವಿ ಅಂತ ಹೇಳ್ತಾಂಡ್ರೆ ಮನುಷ್ಯರು ಬರ್ತಾರೋ ಬರೋದಿಲ್ವೋ? ಆಯ್ತಾ? ಅದಾದ್ಮೇಲೆ ಪ್ರಾಣಿ ಬರುತ್ತೋ ಬರೋದಿಲ್ವೋ? ಅದಾದ್ಮೇಲೆ ಸಸ್ಯಗಳು, ಅದಾದ್ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಈ ಎಲ್ಲಾ ಅಂಶಗಳೇನಿದೆಯಲ್ಲ ಇವುಗಳೆಲ್ಲವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಯೋಟಿಕ್ ಎಂದು ಕರೆಯುತ್ತೇವೆ. ಆಯ್ತಾ? ಸೊ ಇಲ್ಲಿ ಆ ಪದವನ್ನ ಬರಿಬೇಕಾದ್ರೆ ಸರ್ ಹಾಗಾದ್ರೆ ಲಿವಿಂಗ್ ಅಂತ ಬರಿಬೋದಿತ್ತಲ್ಲ ಸರ್, ಯಾಕೆ ಬಯೋಟಿಕ್ ಅಂತ ಬರೆದಿದ್ದಾರೆ ಅಂತಂದ್ರೆ ಇಷ್ಟೇ ಸಿಂಪಲ್ ಮೀನಿಂಗು. ಬಯೋಟಿಕ್ ಅಂತಂದ್ರೆ ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಷ್ಟೇ ಬರೋದಿಲ್ಲ, ಆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಸಂಬಂಧಪಟ್ಟಂತ ವಸ್ತುಗಳು ಸಹ ಅಲ್ಲಿ ಸೇರಿಕೊಳ್ಳುತ್ತವೆ. ಸೊ ಮನುಷ್ಯ ಸತ್ತ ಮೇಲೆ ಏನಾಗ್ಬೇಕು? ಮಣ್ಣಿನಲ್ಲಿ ಸೇರಬೇಕು. ಹಾಗಾಗಿ ನನ್ನ ದೇಹದ ಭಾಗಗಳೇನಿದಾವಲ್ಲ, ಈ ಕೂದಲಿರ್ಬೋದು, ಚರ್ಮ ಇರ್ಬೋದು, ಮೂಳೆ ಇರ್ಬೋದು, ಸೊ ಇವೆಲ್ಲ ಸವಿಯೋದಿಕ್ಕೆ ಇದು ಒಂದದು ವರ್ಷದಲ್ಲಿ ಸೌದೋಗುತ್ತೆ. ಸ್ಕಿನ್ ಅನ್ನೋದು ತಿಂಗಳಲ್ಲಿ ಸೌದೋಗುತ್ತೆ, ಮೂಳೆ ಅನ್ನೋದು 2 ರಿಂದ 3 ವರ್ಷದಲ್ಲಿ ಸೌದೋಗುತ್ತೆ. ಬಟ್ ಒಟ್ಟಾರೆಯಾಗಿ ಅದು ಸವೆದ ಮೇಲೆ ಎಲ್ಲಿರುತ್ತೆ? ಮಣ್ಣಿನಲ್ಲಿ ಇರುತ್ತೆ. ಹಾಗೇನೆ ಪ್ರಾಣಿಗಳು ಸತ್ತ ಮೇಲೆ ಅದರ ದೇಹದ ಅಂಗಾಂಗಗಳು ಏನ ಸೇರ್ತವೆ? ಮಣ್ಣನ್ನ ಸೇರ್ಲೇಬೇಕು. ಹಾಗೇನೆ ಸಸ್ಯಗಳು ಸತ್ತ ಮೇಲೆ ಅದೇ ರೀತಿಯಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವು ಸಹ ಒಂದಲ್ಲ ಒಂದ್ ದಿವಸ ಅವಕ್ಕಿರೋದು ಟೈಮ್ ಎಷ್ಟು? ಈಗ ಕೋವಿಡ್ ಇತ್ತು, ಆ ಕೋವಿಡ್ ಏನಿದೆಯಲ್ಲ ಕರೋನಾ ವೈರಸ್, ಅದಕ್ಕೆ ಎಷ್ಟಿದೆ ಟೈಮು? 2 ವರ್ಷ. ನಿಂಗೆ ಜ್ವರ ಬಂದ್ರೆ 2 ವರ್ಷ ಅಲ್ವಾ? ಅದಕ್ಕೆ ಎಷ್ಟು ಅಂತ ನಂಗೆ ಕೇಳ್ತಾ ಇರೋದು ಮೈಕ್ರೋ ಆರ್ಗ್ಯಾನಿಸಮ್ಗೆ. ನಿಮ್ ಮನೆಗೆ ಪಾರ್ಸಲ್ ಬಂದಾಗ ಏನಂತ ಹೇಳ್ತಾ ಇದ್ರು ಕೋವಿಡ್ ಟೈಮಲ್ಲಿ? ಇಷ್ಟು ಗಂಟೆಗಳ ಕಾಲದ ಮುಟ್ಬೇಡಿ ಅಂತ. ಸೊ ನೀವು ಎಷ್ಟು ಗಂಟೆ ಅಂತ ಹೇಳ್ತಾ ಇದ್ರು? 8 ಅವರ್ಸ್ ತಾನೆ. ಅದರ ಜೀವಿತಾವಧಿ ಅಷ್ಟೇನೆ. 8 ಗಂಟೆನಲ್ಲಿ ಅದಕ್ಕೆ ಓಸ್ಟ್ ಸಿಕ್ಕಿಲ್ಲ ಅಂತಾರ ಸತ್ತೋಗ್ಬಿಡುತ್ತೆ ಅದು. ರೈಟ್? ಸೊ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆಯಲ್ಲ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಸೇರಿ ಆಗಿರುವಂತಹ ವಸ್ತುವನ್ನ ನಾವೇನಂತ ಕರಿತೀವಿ ಅಂತಾರೆ? ಬಯೋಟಿಕ್ ಎಂದು ಕರೆಯುತ್ತೇವೆ. ಇದೇ ಇಷ್ಟು ಸಿಂಪಲ್ ಮೀನಿಂಗ್. ಸರಿ? ಬಯೋಟಿಕ್ ಅಂತಂದ್ರೆ ಬರೀ ಜೀವಿ ಅಂತ ಅಷ್ಟೇ ಅಲ್ಲ, ಜೀವಿ ಮತ್ತೆ ಜೀವಿಗಳಿಗೆ ಸಂಬಂಧಪಟ್ಟಂತ ವಸ್ತುಗಳು, ಅವನ್ನ ನಾವು ಈ ಒಂದು ಟೆಕ್ನಿಕಲ್ ವರ್ಡ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಜೈವಿಕಾಂಶಗಳು ಅಂತ ಕರಿತೀವಿ. ನೆಕ್ಸ್ಟ್ ಎಬಯೋಟಿಕ್ ಅಂತಂದ್ರೆ ಈ ಒಂದು ಜೀವಿಗೆ ಸಂಬಂಧಪಟ್ಟಿಲ್ಲದೆ ಇರೋಂಥದ್ದು, ಅಥವಾ ಜೀವಿ ಅನ್ನೋದು ಅಲ್ಲಿಲ್ಲ, ಆರ್ಗ್ಯಾನಿಸಮ್ ಅನ್ನೋದಿಲ್ಲ. ಸೊ ಈಗ ನನ್ನ ಸುತ್ತಮುತ್ತಲಿರುವಂತಹ ಟೆಂಪರೇಚರ್ ಏನಿದೆಯಲ್ಲ, ಇದು ನನ್ನ ಒಂದು ಉಡುಗೆ ತೊಡುಗೆಯನ್ನು ಡಿಸೈಡ್ ಮಾಡುತ್ತೆ. ಈಗ ನಾನು ಇಲ್ಲಿ ಕ್ಲಾಸಿಗೆ ಬರ್ಬೇಕು ಅಂತಂದ್ರೆ ನಾನು ಬಿಸಿ ಬಿಸಿ ನೀರನ್ನ ಕುಡ್ದೀನಿ ಅಂತಂದ್ರೆ ನನ್ ಗಂಟ್ಲು ಕ್ಲಿಯರ್ ಆಗಿರುತ್ತೆ. ಅದೇ ನಾನು ಟೀ ಕುಡಿದೀನಿ ಅಂದ್ರೆ ನಂಗೆ ಕ್ಲಿಯರ್ ಆಗಿರುತ್ತೆ. ಅದರ ಅರ್ಥ ಏನು ಅಂತಂದ್ರೆ ಈ ಟೆಂಪರೇಚರ್ ಆಧಾರದ ಮೇಲೆ ನಾನು ಇಲ್ಲಿ ಬದುಕ್ತಾ ಇದ್ದೀನಿ. ನಾನು ಹಾಕಿರೋಂತಹ ಬಟ್ಟೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸರ್ ಈಗ ಏನಾರ ನಾನು ಈ ಒಂದು ಬಿಸಿಲಲ್ಲಿ ಸೂಟು ಬೂಟ್ ಹಾಕೊಂಡ್ಬಂದ್ರೆ ಅನ್ಸುತ್ತೆ ಏನೋ ಮೆಂಟಾಗಿದ್ದಾನೆ, ಹಿಂಗೇನೋ ತಲೆಕೆಟ್ಟೋಗಿದೆ, ಈ ಟೀಚರ್ ಸರಿ ಇಲ್ಲ ಅಂತ. ಸಣ್ಣ ನಮಗೆ ಬೇಕಾಗಿರೋದೇನು? ಸಣ್ಣ ಸಿಂಪಲ್ ಆಗಿರೋಂಥ ಬಟ್ಟೆ ತಾನೆ, ವೈಟ್ ಆಗಿರೋಂಥದ್ದು. ಸಣ್ಣ ಈಗ ಮೂರ್ತಿ ನೀನೇನ್ ಹಾಕಿಯೋ ಅಷ್ಟು ದಪ್ಪದ ಹಾಕಿ ಕುದ್ಗಳಾಗುತ್ತೆ ನೀವು ಬಿಸಿಲಿಲಿ.
ದೊಡ್ಡ ಮನುಷ್ಯರು ಎಸಿಲಿರ ಅಂತಾರು. ಆಯ್ತು, ಟೆಂಪರೇಚರ್. ಹಾಗೇನೆ ನಿಮ್ಮ ಸುತ್ತಮುತ್ತಲಿ ಇರುವಂತಹ ಈ ಒಂದು ಹ್ಯುಮಿಡಿಟಿ ಏನಿದೆಯಲ್ಲ, ಹ್ಯುಮಿಡಿಟಿಯು ಸಹ ನಿನ್ನ ಬಿಹೇವಿಯರ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ದಿನನಿತ್ಯ ಇಲ್ಲೇನಾದರೂ ಸಂಜೆ ಅಷ್ಟೊತ್ತಿಗೆ ನಿಮ್ಗೆ ಅನ್ಸುತ್ತೆ ಬೆಳಗ್ಗಿಂದ ಸಂಜೆವರೆಗೂ ಬೆಂಗಳೂರು ಚೆನ್ನಾಗಿರುತ್ತೆ, ಸಂಜೆ 5-6 ಗಂಟೆ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ ಅಂಟಕ್ ಸ್ಟಾರ್ಟ್ ಆಗ್ತಾ ಇದೆ ಏನಕ್ಕೆ ಅಂತ. ಏನಕ್ಕೆ ಅಂಟಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಇಷ್ಟೇ ಅರ್ಥ, ಈ ಒಂದು ಗಾಳಿಯಲ್ಲಿ ತೇವಾಂಶ ಅನ್ನೋದೇನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ತೇವಾಂಶ ಜಾಸ್ತಿ ಆಗೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಟೆಂಪರೇಚರ್ ರೈಸ್ ಆಗಿದೆ. ಸೊ ಟೆಂಪರೇಚರ್ ರೈಸ್ ಆಗಿರೋದ್ರಿಂದ, ತೇವಾಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ನೀರೇನಿದೆ ಆ ನೀರನ್ನ ಈ ಒಂದು ಒಳಗಡೆ ಇರೋಂಥ ಗಾಳಿ ತಾಣ್ತಾ ಇಲ್ಲ. ಹಾಗಾಗಿ ನಿಮ್ಮ ದೇಹದಲ್ಲಿ ಬಂದಿರೋಂಥ ಸ್ವೆಟ್ ಏನಿದೆಯಲ್ಲ ಅಲ್ಲೇ ಕುತ್ಕೊಳುತ್ತೆ, ಆಗ ನಿಮ್ಗೆ ಸ್ಟಿಕ್ಕಿನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮಂಗಳೂರಿನಲ್ಲಿ ನೀವು ಫೀಲ್ ಆಗಂಥದ್ದು, ಬೆಂಗಳೂರಿನಲ್ಲೂ ಸಂಜೆ 5-6 ಗಂಟೆಗೆ ಫೀಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದು. ಸೊ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಕ್ಲೈಮೇಟ್ ಏನಿದೆ, ನಮ್ಮ ಸುತ್ತಮುತ್ತಲಿರುವಂತಹ ಈ ಒಂದು ಹವಾಮಾನ ಏನಿದೆ, ಇವೆಲ್ಲವೂ ಸಹ ನಮ್ಮ ಜೀವನವನ್ನ ನಿರ್ಧರಿಸುತ್ತವೆ. ಕರೆಕ್ಟಾ? ಅದೇ ರೀತಿಯಾಗಿ ನೀವೇನಾದ್ರೂ ನಮ್ಮ ಸುತ್ತಮುತ್ತಲಿರುವಂತಹ ನೀರು ಇವುಗಳನ್ನೆಲ್ಲ ನೀವು ತಗೊಂಡ್ರೆ ಅದರ ಆಧಾರದ ಮೇಲೆನೆ ನಮ್ಮ ಜೀವನ ನಿಂತಿರತ್ತೆ. ಕರೆಕ್ಟ್ ಆಗಿದೆಯಾ? ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಏಬಯಾಟಿಕ್ ಫ್ಯಾಕ್ಟರ್ಸ್ ಎಂದು ಕರೆಯುತ್ತೇವೆ. ಸೊ ಇಲ್ಲೆಲ್ಲೂ ಸಹ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಬಗ್ಗೆ ಮಾತನಾಡುತ್ತಿಲ್ಲ, ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಸಂಬಂಧಪಟ್ಟಂತಹ ವಸ್ತುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಜೀವಿಗಳು ಮತ್ತು ಜೀವಿಗೆ ಸಂಬಂಧಪಟ್ಟ ವಸ್ತುಗಳಾದ್ರೆ ಏನಂತ ಕರಿಬೇಕದನ್ನ ಬಯೋಟಿಕ್. ಜೀವಿಗಳನ್ನ ಹೊರತುಪಡಿಸಿ ಇರೋಂಥ ಅಂಶಗಳನ್ನ ಏನಂತ ಕರಿಬೇಕು? ಏಬಯೋಟಿಕ್ ಅಂತ. ಸರಿನಾ? ಇವೆರಡು ಸೇರಿದ್ರೆ ಏನಂತಾಗುತ್ತೆ? ಎನ್ವಿರಾನ್ಮೆಂಟ್. ಸೊ ಈ ಎನ್ವಿರಾನ್ಮೆಂಟ್ಗೆ ಸಿಂಪಲ್ ಮೀನಿಂಗ್ ಏನು? ಸೊ ನನ್ನ ಸರೌಂಡಿಂಗ್ಸ್ ಅಂತ. ಆಯ್ತಾ? ಈಗ ನಾನು ಕ್ಲಾಸ್ ರೂಮಲ್ಲಿ ಇದ್ದೀನಿ. ಸೊ ನಾನು ಕ್ಲಾಸ್ ರೂಮಲ್ಲಿ ಇದ್ದೀನಿ ಅಂದ್ರೆ ಇದು ಒಂದು ಎನ್ವಿರಾನ್ಮೆಂಟ್. ಸೊ ಇದು ಚಿಕ್ಕದಾದಂಥ ಎನ್ವಿರಾನ್ಮೆಂಟ್. ಇಲ್ಲಿ ಯಾರಿದ್ದೀವಿ? ನಾನಿದ್ದೀನಿ. ನನ್ನ ಸುತ್ತಮುತ್ತಲಿರುವಂಥ ಪರಿಸರ ಯಾರು ಅಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಯಾರನ್ನ ತಗೋಬೇಕು? ಚೆನ್ನಾಗಿ ಏನು ಮನುಷ್ಯರು ಅಂತ ಇದೀವಲ್ಲ. ಸೊ ನನ್ನ ಸುತ್ತಮುತ್ತಲಿರಂತ ನೀವು ಈ ಭಾಗಕ್ಕೆ ಬರ್ತೀರ. ಅದ್ರ ಜೊತೆಗೆ ಬರೀ ನಾವು ಒಬ್ಬರೇ ಇದೀವ, ಇದ್ರೊಳಗಡೆ ನೊಣಗಳಿದಾವ, ಸಣ್ಣ ಸೊಳ್ಳೆಗಳಿದಾವ, ಇಲಿಗಳಿದಾವ, ಯಜ್ಞಗಳಿದಾವ, ಸಣ್ಣ ತಿಗಣೆಗಳಿದಾವ, ಸಣ್ಣ ಇವೆಲ್ಲ ಏನಕ್ಕೆ ಬರ್ತವೆ? ರೈಟ್. ನನ್ನ ಸುತ್ತಮುತ್ತಲಿರುವಂತಹ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್, ಈಗ ನನ್ನ ಕೈ ನಾನು ತೊಳೆದಿಲ್ಲ, ಆಯ್ತಾ? ನಾನು ತೊಳೆದಿಲ್ಲ ಅಂತಂದ್ರೆ ಇದ್ರ ಮೇಲ್ಗಡೆ ನನ್ನ ಕೈಯಲ್ಲಿರೋಂಥದ್ದು ಏನಿದೆ? ಬ್ಯಾಕ್ಟೀರಿಯಾಸ್ ಇದೆ, ಅಥವಾ ವೈರಸ್ ಇರ್ಬೋದು, ಇಲ್ಲ ಫಂಗಸ್ ಇರ್ಬೋದು. ಕರೆಕ್ಟಾ? ಸೊ ನನ್ನ ಬಟ್ಟೆ, ಸೊ ನಾನು 3 ದಿವಸದಿಂದ ಕ್ಲೀನ್ ಮಾಡಿಲ್ಲ, 3 ದಿವಸದಿಂದ ಬಿಸಿಲು ಬಂದಿಲ್ಲ, ನಾನು ಮನೆ ಒಳಗಡೆ ಇಟ್ಟೀನಿ ಅಂತಂದ್ರೆ ಏನ್ ಬೆಳೆದಿರುತ್ತೆ ಬಟ್ಟೆ ಮೇಲ್ಗಡೆ? ನಿಮ್ ಬುಕ್ ನೀವು ಮುಟ್ಟೇ ಇಲ್ಲ. ಸೊ ಈಗ ಎತ್ಕೊಂಡ್ ಬರ್ತಾ ಇದ್ದೀರಾ, ಆ ಬುಕ್ಕಲ್ಲಿ ಏನ್ ಬೆಳೆಯುತ್ತೆ? ಅರಿಶಿನ ಕಲರ್ಗೆ ಇರುತ್ತೆ ತಾನೆ. ಅದೇನಂತ ಕರಿತೀವಿ? ಮೌಲ್ಡ್ಸ್ ಅಂತ ಕರೀತಾರೆ. ಸಣ್ಣ ಮೌಲ್ಡ್ಸ್ ಏನಿದೆಯಲ್ಲ ಅದು ಫಂಗಸ್. ನೀವು ತಂದಿರೋಂಥ ಬುಕ್ಕು, ನೀವು ತಂದಿರೋಂಥ ಪೆನ್ನು, ನೀವು ಹಾಕಿರೋಂಥ ಬಟ್ಟೆ, ನೀವು ನಡ್ಕೊಂಡ್ ಬಂದಿರೋಂಥ ಜಾಗ, ನಿಮ್ಮ ಚಪ್ಪಲಿ, ಎಲ್ಲದರಲ್ಲೂ ಏನಿದಾವೆ? ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇದರ ನಾನು ಸುತ್ತಮುತ್ತ ಇರುವಂತಹ ಬಯೋಟಿಕ್ ಫ್ಯಾಕ್ಟರ್ಸ್ ಯಾವುದು? ನಾವು, ನೀವು, ಮತ್ತೆ ಇದು ಕ್ಲಾಸ್ ರೂಮ್ಗೆ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ತಂದ್ರೆ ನನ್ನ ಕೈಲಿರೋಂಥ ಪೆನ್ನು ಲಿವಿಂಗ್ ನಾನ್ ಲಿವಿಂಗಾ? ಸರಿ, ನಾನ್ ಲಿವಿಂಗು. ಅದರಲ್ಲೂ ಸಹ ಇದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ ಬೇರೆ ಯಾವುದೋ ಪ್ಲಾಸ್ಟಿಕ್ ಅದಕ್ಕೆ ಸಂಬಂಧಪಟ್ಟಿರೋದು. ಸೊ ಈ ಒಂದು ಕ್ಲಾಸ್ ರೂಮ್ ನಲ್ಲಿ ನಮ್ಮ ಒಂದು ಉಡುಗೆ ತೊಡುಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಇಲ್ಲಿ AC ಆಗ್ತಾರೋ ಇಲ್ವೋ, ಟೆಂಪರೇಚರ್ ಜಾಸ್ತಿ ಇರುತ್ತೋ ಇಲ್ವೋ ಅದ್ರ ಮೇಲೆ ತಾನೆ. ಸೊ ನಮ್ಮದೇ ಇದರಲ್ಲಿರಂತಹ ಈ ಒಂದು ಒಳಗಡೆ ಇರೋಂಥದ್ದು ಹ್ಯುಮಿಡಿಟಿ ಮೇಲೆ, ಅದಾದ ಮೇಲೆ ಕ್ಲೈಮೇಟ್ ಮೇಲೆ, ವೆದರ್ ಮೇಲೆ. ಇವನ್ನ ನಾವೇನಂತ ಕರಿತೀವಿ? ಈ ಬಯೋಟಿಕ್ ಫ್ಯಾಕ್ಟರ್ಸ್. ಏನೋ ಡೌಟ್ ಇದೆಯಾ? ಈ ಬಯೋಟಿಕ್ ಫ್ಯಾಕ್ಟರ್ಸ್ ಏನಿದೆಯಲ್ಲ, ಈ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಮತ್ತೆ 2 ಭಾಗಗಳಿದಾವೆ. ಆ 2 ಭಾಗಗಳನ್ನ ಯಾಕೆ ಇದನ್ನ ಹೇಳ್ತೀವಿ ಅಂತಂದ್ರೆ, ಬಯೋಟಿಕ್ ಅಂತಿದ್ದಂಗೆನೆ ನಾವು ಯಾವ್ದಕ್ಕೆ ಇದ್ ಮಾಡ್ತೀವಿ ಅಂತಂದ್ರೆ ಆರ್ಗ್ಯಾನಿಕ್ ಅನ್ನೋ ಪದ ಇದೆಯಲ್ಲ ಇದಕ್ಕೆ ನಾವು ತಳುಕು ಹಾಕುತ್ತೇವೆ. ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆರ್ಗ್ಯಾನಿಕ್ ಅಂದ ತಕ್ಷಣಕ್ಕೆ ನಾವು ಜೈವಿಕ ಅಂಶಗಳು ಅಥವಾ ಬಯೋಟಿಕ್ ಅನ್ನೋ ಒಂದು ಪದವನ್ನ ಕನ್ಫ್ಯೂಸ್ ಆಗ್ಬಾರ್ದು, ಅಥವಾ ಅದಕ್ಕೆ ಜೊತೆಗೆ ಸೇರಿಸಬಾರ್ದು ಅಂತ. ಸೊ ಇವತ್ತಿನ ದಿನದಲ್ಲಿ ಆರ್ಗ್ಯಾನಿಕ್ ಮತ್ತೆ ಬಯೋಟಿಕ್ ಇವೆರಡು ಪದಗಳನ್ನ ಅದರ ಬದಲಾಗಿ ಬಳಸ್ತಾ ಇದ್ದಾರೆ. ಅದರ ಬದಲಾಗಿ ಬಳಸಬಾರ್ದು ಅಂತೇಳಿ ಎನ್ವಿರಾನ್ಮೆಂಟ್ ಅಲ್ಲಿ ಹೇಳ್ತಾರೆ. ಕಾಮನ್ ಪಾರ್ಲೆನ್ಸ್ ಅಲ್ಲಿ ನಾವು ಬಳಸ್ಕೋಬಹುದು. ಸರಿನಾ? ಯಾವುದೇ ಒಂದು ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಅನ್ನೋ ಪದ ಬಂದಿದೆ ಅಂತಂದ್ರೆ ಆ ಆರ್ಗ್ಯಾನಿಕ್ ನ ಅರ್ಥ ಏನು ಅಂತಂದ್ರೆ, ಆರ್ಗ್ಯಾನಿಕ್ ಪದದಲ್ಲಿ ಇರುವಂತಹ ಅರ್ಥ ಯಾವುದು ಅಂತಂದ್ರೆ, ಯಾವುದಾದರೂ ಒಂದು ವಸ್ತುವಿನಲ್ಲಿ ಕಾರ್ಬನ್ ಕಣಗಳು ಅತಿಯಾಗಿದ್ದರೆ ಆ ವಸ್ತುವನ್ನ ನಾವು ಆರ್ಗ್ಯಾನಿಕ್ ಎಂದು ಕರೆಯುತ್ತೇವೆ. ಯಾವುದಾದರೂ ಒಂದು ವಸ್ತುವಿನಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಚೈನ್ಗಳೇನಾದರೂ ಇದೆ ಅಂತಂದ್ರೆ ಆ ವಸ್ತುವನ್ನ ನಾವು ಆರ್ಗ್ಯಾನಿಕ್ ಎಂದು ಕರೆಯುತ್ತೇವೆ. ಮತ್ತೆ ನೀವು ಮಾರುಕಟ್ಟೆನಲ್ಲಿ ಆರ್ಗ್ಯಾನಿಕ್ ವಸ್ತುಗಳು ಅಂತೇಳಿ ಬರುತ್ತಲ್ಲ, ಅದ್ರ ಜೊತೆಗೆ ನೀವು ಕನ್ಫ್ಯೂಸ್ ಆಗಂಗಿಲ್ಲ. ಸೊ ನಾವಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಆರ್ಗ್ಯಾನಿಕ್ ಅಂತಂದ್ರೆ ಏನಂತ ಇದ್ ಮಾಡ್ತೀವಿ? ಸೊ ಕೆಮಿಕಲ್ ಫ್ರೀ, ಫರ್ಟಿಲೈಸರ್ ಫ್ರೀ ಅಂತ ಹೇಳ್ತಾನೆ ನಾವು ಇದ್ ಮಾಡೋದು. ಸೊ ಕರ್ನಾಟಕದಲ್ಲಿ ಯಾವ ಒಂದು ತಾಲೂಕನ್ನ ಆರ್ಗ್ಯಾನಿಕ್ ತಾಲೂಕು ಅಂತೇಳಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಸೆಲೆಕ್ಟ್ ಮಾಡಿದಾರೆ? ಈಗ ನಮ್ಮೂರಂತೂ ಅಲ್ಲ ಸರ್, ಬೇರೆಯವ್ರ ವಿಚಾರದ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಸೊ ನಮ್ದೇನಾರು ಇದ್ರೆ ಮಾತ್ರ ಮಾತಾಡ್ತೀವಿ. ಯಾವ ಊರು ಹೇಳಿ ಬೇಗ? ಆಯ್ತು. ಕರ್ನಾಟಕದಲ್ಲಿ ರೈತರ ಪರವಾಗಿ ನಿಂತಿರೋಂಥ ಒಂದು ಸೇನೆ ಯಾವುದು? ಹಸಿರು ಶಾಲೆ ಹಾಕೊಂಡು ಓಡಾಡೋಂಥ ಜನ ಯಾವ ತಾಲೂಕಿಂದ ಬರ್ತಾರೆ?
ಮಂಡ್ಯದಿಂದ ಜಾಸ್ತಿ ಬರ್ತಾರ? ಮಂಡ್ಯದಲ್ಲಿ ಯಾವ ತಾಲೂಕವ್ರು ಜಾಸ್ತಿ ಬರ್ತಾರೆ? ಪಾಂಡವಪುರ ತಾನೆ. ಪಾಂಡವಪುರ ಏನಿದೆಯಲ್ಲ ಅದನ್ನ ನಾವು ಆರ್ಗ್ಯಾನಿಕ್ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದೀವಿ. ಅಷ್ಟನ ಅಲ್ಲಿ ಸಾವಯವ ಕೃಷಿ ಅಂತಿದೆಯಲ್ಲ, ಸಾವಯವ ಅನ್ನೋ ಪದವೇ ಬೇರೆ, ಇಲ್ಲಿ ಆರ್ಗ್ಯಾನಿಕ್ ಅಂತಂದ್ರೆ ಪದವೇ ಬೇರೆ. ಆಯ್ತಾ? ಸೊ ಇಲ್ಲಿ ಆರ್ಗ್ಯಾನಿಕ್ ಅನ್ನೋ ಪದ ಬಂದಿದೆ ಅಂತಂದ್ರೆ ಕೆಮಿಸ್ಟ್ರಿನಲ್ಲಿ ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಸಿಂಪಲ್ ಮೀನಿಂಗ್ ಏನಂತಂದ್ರೆ ಅದ್ರಲ್ಲಿ ಏನಿರ್ಬೇಕು? ಕಾರ್ಬನ್ ಕಣಗಳಿರ್ಬೇಕು. ಅದ್ರ ಜೊತೆಗೆ ಕಾರ್ಬನ್ ಜೊತೆಗೆ ಏನಿರ್ಬೇಕು? ಹೈಡ್ರೋಜನ್ ನ ಚೈನ್ ಇರಬೇಕು. ಸೊ ಯಾವ ವಸ್ತುವಿನಲ್ಲಿ ಕಾರ್ಬನ್ ಇದೆ, ಯಾವ ವಸ್ತುವಿನಲ್ಲಿ ಕಾರ್ಬನ್ ಹೈಡ್ರೋಜನ್ ಚೈನ್ ಇದೆಯಲ್ಲ ಅದನ್ನ ನಾವು ಆರ್ಗ್ಯಾನಿಕ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಸೊ ಈಗ ನಾವು ಇಲ್ಲಿ ಬರೋದ್ಕಿಂತ ಮುಂಚೆ ತಿಂದು ಬಂದಿರುವಂತಹ ಆಹಾರ ಏನದೇ? ಸಣ್ಣ ವೀಟ್ ಇದೆಯಾ, ರೈಸ್ ಇದೆಯಾ, ಚಪಾತಿ ತಿಂದಿರ್ತೀವಿ, ಇಲ್ಲ ಅನ್ನ ತಿಂದಿರ್ತೀವಿ, ಸಣ್ಣ ಸಾಂಬಾರ್. ಇದನ್ನ ನಾವು ತಿಂದಿರೋದ್ರಲ್ಲಿ ಅದ್ರೊಳಗಡೆ ಕಾರ್ಬನ್ ಕಣಗಳು ಇರ್ತವೆ ಇಲ್ಲಲ್ವೋ? ಹೈಡ್ರೋಜನ್ ಚೈನ್ ಇದೆಯೋ ಇಲ್ವೋ? ಅದೇ ರೀತಿಯಾಗಿ ನಿಮಗೇನಾದ್ರೂ ನಿಮ್ಮ ಇದರಲ್ಲಿ PG ನಲ್ಲಿ ಕೊಟ್ಟಿರ್ತಾರಲ್ಲ ಮೃಷ್ಟಾನ್ನ ಭೋಜನ ಮಧ್ಯಾಹ್ನ, ಅದ್ರೊಳಗಡೆ ಆಲೂಗೆಡ್ಡೆದ ಏನೋ ಒಂದು ಹಾಕಿರ್ತಾರೆ ತಾನೆ. ಸೊ ಅದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಕಾರ್ಬನ್ ಇದೆ ತಾನೆ, ಅದರಲ್ಲಿ ಹೈಡ್ರೋಜನ್ ಇದೆ ತಾನೆ. ಸೊ ಇದು ಕಾರ್ಬೋಹೈಡ್ರೇಟ್ಸ್. ಸೊ ಯಾವ ವಸ್ತುವಿನಲ್ಲಿ ಕಾರ್ಬನ್ ಇರುತ್ತೆ, ಯಾವ ವಸ್ತುವಿನಲ್ಲಿ ಕಾರ್ಬನ್ ಹೈಡ್ರೋಜನ್ ಚೈನ್ಗಳಿರ್ತವೋ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಆರ್ಗ್ಯಾನಿಕ್ ಎಂದು ಕರೆಯುತ್ತೇವೆ ಕೆಮಿಸ್ಟ್ರಿನಲ್ಲಿ. ಹಾಗೇನೆ ಯಾರಾದ್ರೂ ನಾನ್ ವೆಜ್ ಪ್ರಿಯರ್ ಇದ್ದರೆ ಚಿಕನ್ ನಲ್ಲಿ ಏನಿರುತ್ತೆ? ಪ್ರೋಟೀನ್ ಇರುತ್ತೆ ತಾನೆ. ಅದೇ ರೀತಿಯಾಗಿ ನಾವು ಬಳಸುವಂತಹ ಈ ಒಂದು ಇಂಧನಗಳೇನಿದಾವಲ್ಲ ಫಾಸಿಲ್ ಫ್ಯೂಯಲ್ಸ್, ಅದೇನಿದೆ? ಪೆಟ್ರೋಲು, ಡೀಸೆಲ್ ಯಾವ್ದ್ರಿಂದ ಆಗಿರೋಂಥದ್ದು? ಕಾರ್ಬನ್ ಹೈಡ್ರೋಜನ್ ಇಂದಲೇ ತಾನೆ. ಸರ್ ಅದು ಕಾರ್ಬೋಹೈಡ್ರೇಟ್ಸ್ ಅನ್ನಲ್ಲ, ಅದನ್ನ ಉಲ್ಟಾ ಹೇಳ್ತೀವಿ. ಏನಂತ ಕರಿತೀವಿ? ಅದನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನಿರ್ಬೇಕು? ಹೈಡ್ರೋಜನ್ ಮತ್ತೆ ಕಾರ್ಬನ್. ಸರಿನಾ? ಸೊ ಇದು ಆರ್ಗ್ಯಾನಿಕ್. ಸರ್ ನಿಮ್ಗೆ ಅನ್ನಿಸ್ಬೋದು, ಸರ್ ಈ ಪೆಟ್ರೋಲು ಡೀಸೆಲ್ ಎಲ್ಲ ಈ ಒಂದು ಪೊಲ್ಯೂಷನ್ ಇಷ್ಟ ಕ್ರಿಯೇಟ್ ಮಾಡ್ತವೆ, ಅದನ್ನ ಹೆಂಗೆ ಆರ್ಗ್ಯಾನಿಕ್ ಅಂತ ಕರಿತೀವಿ ಅಂತ. ನಾವಿಲ್ಲಿ ಹೇಳ್ತಾ ಇರೋದು ಕೆಮಿಸ್ಟ್ರಿ ಆಧಾರದ ಮೇಲೆ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಅಂತ ಡಿಸೈಡ್ ಮಾಡ್ತಿದೀವಿ, ನಾಟ್ ಬೇಸ್ಡ್ ಆನ್ ದ ಪೊಲ್ಯೂಷನ್. ಸರಿನಾ? ಸೊ ಇಲ್ಲಿ ಕೆಮಿಸ್ಟ್ರಿ ಅಥವಾ ಎನ್ವಿರಾನ್ಮೆಂಟ್ ಆಧಾರದ ಮೇಲೆ ಯಾವುದರಲ್ಲಿ ಕಾರ್ಬನ್ ಕಣಗಳಿರುತ್ತವೆ, ಯಾವುದರಲ್ಲಿ ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಸೇರಿರುತ್ತದೆ ಅದನ್ನ ನಾವು ಆರ್ಗ್ಯಾನಿಕ್ ಎಂದು ಗುರುತಿಸುತ್ತೇವೆ. ಎರಡು ಡೌಟ್ ಇದೆಯಾ? ಇನ್ಆರ್ಗ್ಯಾನಿಕ್ ಅಂತಂದ್ರೆ ಯಾವ ವಸ್ತುವಿನಲ್ಲಿ ಈ ಒಂದು ಕಾರ್ಬನ್ ಕಣಗಳು ಇರುವುದಿಲ್ಲ ಅಥವಾ ಯಾವ ಒಂದು ವಸ್ತುವಿನಲ್ಲಿ ಕಾರ್ಬನ್ ಹೈಡ್ರೋಜನ್ ಚೈನ್ಗಳು ಕಾಣಿಸಿಕೊಳ್ಳುವುದಿಲ್ಲ, ಅಂತಹ ವಸ್ತುಗಳನ್ನ ನಾವೇನ್ ಕರಿತೀವಿ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಾವಯವ ಕೃಷಿ ಅನ್ನೋ ಪದವನ್ನ ಇಲ್ಲಿ ತರಂಗಿಲ್ಲ. ನೀವು ಯಾವಾಗ್ಲೂ ಕೆಮಿಸ್ಟ್ರಿ ಆಧಾರದ ಮೇಲೆ ಹೋಗ್ಬೇಕು. ಇಲ್ಲಿ ನಾನೇನಾದರೂ ನನ್ನ ದೇಹ ಆಗಿರೋ ಅಂಥದ್ದು ಯಾವ್ದ್ರಿಂದ ಆಗಿದೆ? 60ರಿಂದ 80% ನನ್ನ ದೇಹದಲ್ಲಿ ನಿಮ್ಮ ದೇಹದಲ್ಲಿ ಇರೋಂಥದ್ದು ಯಾವುದು? ವಾಟರ್. ಸರಿನಾ? ಸೊ ಆ ವಾಟರ್ ನಲ್ಲಿ ನಮಗೆ ಕಾಣಿಸ್ತಾ ಇರೋಂಥದ್ದು ಇಲ್ಲಿ ಕಾರ್ಬನ್ ಕಾಣಿಸ್ತೈತಾ? ಮತ್ತೆ ಕಾರ್ಬನ್ ಹೈಡ್ರೋಜನ್ ಚೈನ್ ಇದೆಯಾ? ಇಲ್ಲ. ಹಾಗಾಗಿ ನನ್ನ ದೇಹದಲ್ಲಿರೋಂತಹ ವಾಟರ್ ಏನಿದೆಯಲ್ಲ ಅದು ಯಾವ ಅಂಶ? ಸರಿನಾ? ನಾನು ತಿಂದಿರೋಂಥ ಆಹಾರ ಯಾವ ಅಂಶ? ಆರ್ಗ್ಯಾನಿಕ್. ನನ್ನ ದೇಹ ಆಗಿದೆಯಲ್ಲ ಅದು ಯಾವ ಅಂಶ? ಇನ್ಆರ್ಗ್ಯಾನಿಕ್. ಸರಿನಾ? ಅದೇ ರೀತಿಯಾಗಿ ನನ್ನ ದೇಹದಲ್ಲಿ ಈ ಹೊಟ್ಟೆಯ ಭಾಗದಲ್ಲಿ ನಾನು ತಿಂದಿರೋಂಥದ್ದು ಡೈಜೆಷನ್ ಆಗ್ಬೇಕು ಅಂತಂದ್ರೆ ಯಾವ ಆಸಿಡ್ ಬೇಕು? ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕಾರ್ಬನ್ ಇದೆಯಾ? ಅಲ್ಲಿ. ಸರಿನಾ? ಕಾರ್ಬನ್ ಹೈಡ್ರೋಜನ್ ಚೈನ್ ಇದೆಯಾ? ಇಲ್ಲ. ಹೈಡ್ರೋಜನ್ ಇದೆ. ಬರೀ ಹೈಡ್ರೋಜನ್ ಇದ್ರೆ ಆರ್ಗ್ಯಾನಿಕ್ ಅಲ್ಲ. ಅದು ಏನಿರ್ಬೇಕು? ಕಾರ್ಬನ್ ಇರಬೇಕು, ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಇರಬೇಕು. ಸೊ ಇವೆರಡಿದ್ರೆ ಮಾತ್ರ ನಾವು ಅದನ್ನ ಆರ್ಗ್ಯಾನಿಕ್ ಅಂತ ಕರಿತೀವಿ. ಎರಡು ಡೌಟ್ ಇದೆಯಾ? ಸರಿನಾ? ಸೊ ನನ್ನ ದೇಹದಲ್ಲಿ ಈಗ ನಾವು ಸಾಲ್ಟ್ ಗಳನ್ನ ಗಮನಿಸಿದರೆ ನನ್ನ ದೇಹದಲ್ಲಿ ಈ ಒಂದು NaCl ಇರ್ಬೋದು, ಇಲ್ಲ ಅಂತಾರೆ ಸೋಡಿಯಂ ಫಾಸ್ಫರಸ್ಸು ಅಥವಾ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು ಇವೆಲ್ಲ ಇದೆ ತಾನೆ ನಮ್ಮ ದೇಹದಲ್ಲಿ. ಇದರಲ್ಲೆಲ್ಲಾರು ಹೈಡ್ರೋಜನ್ ಕಾರ್ಬನ್ ಕಣಗಳು ಕಾಣಿಸ್ತವ? ಕಾರ್ಬನ್ ಹೈಡ್ರೋಜನ್ ಚೈನ್ ಕಾಣಿಸುತ್ತಾ? ಇಲ್ಲ ತಾನೆ. ಇವೆಲ್ಲ ಏನಾಗುತ್ತೆ? ಇನ್ಆರ್ಗ್ಯಾನಿಕ್. ನನ್ನ ದೇಹದಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಇದೆ, ಇನ್ಆರ್ಗ್ಯಾನಿಕ್ ಐಟಮ್ಸ್ ಇದೆ. ಇಡೀ ಭೂಮಿಯಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಇದೆ, ಇನ್ಆರ್ಗ್ಯಾನಿಕ್ ಐಟಮ್ಸ್ ಇದೆ. ಹಾಗಾಗಿ ಈ ಆರ್ಗ್ಯಾನಿಕ್ ಅನ್ನ ಪದವನ್ನ ನಾವು ಈ ಬಯೋಟಿಕ್ ಅನ್ನ ಪದದ ಜೊತೆಗೆ ಎನ್ವಿರಾನ್ಮೆಂಟ್ ಅಲ್ಲಿ ತಳುಕು ಹಾಕಂಗಿಲ್ಲ. ಆದ್ರೆ ನಾವು ಸಾಮಾನ್ಯವಾಗಿ ಹೊರಗಡೆ ಮಾತಾಡಬೇಕಾದ್ರೆ ನಾವು ಬಳಸ್ಕೋಬಹುದು, ಅದ್ರಾಗ ಏನ್ ಡೌಟ್ ಏನಿಲ್ಲ. ಸೊ ಇವೆರಡು. ಮತ್ತೆ ನಾವಿಲ್ಲಿ ಆರ್ಗ್ಯಾನಿಕ್ ಅನ್ನ ಪದನ ಓದ್ತಾ ಇರೋದು ಕೆಮಿಸ್ಟ್ರಿ ಆಧಾರದ ಮೇಲೆ ಓದ್ತಾ ಇದೀವಾ, ಇಲ್ಲ ಅಂದ್ರೆ ಕೃಷಿ ಆಧಾರದ ಮೇಲೆ ಓದ್ತಾ ಇದೀವಾ? ಕೆಮಿಸ್ಟ್ರಿ ಆದ್ಮೇಲೆ. ಯಾವ್ದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು? ಆರ್ಗ್ಯಾನಿಕ್ ಅಂದ್ರೆ ಕಾರ್ಬನ್ ಇರಬೇಕು, ಇಲ್ಲ ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಚೈನ್ ಇರ್ಬೇಕು. ಬರೀ ಹೈಡ್ರೋಜನ್ ಇದ್ರೆ ಆರ್ಗ್ಯಾನಿಕ್ ಆಗುತ್ತಾ? ಇಲ್ಲ. ಯಾವ್ದಿರ್ಬೇಕು? ಫಸ್ಟು ಕಾರ್ಬನ್. ಕಾರ್ಬನ್ ಜೊತೆಗೆ ಬೇಕಿದ್ರೆ ಹೈಡ್ರೋಜನ್ ಬರ್ಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು. ಸೊ ಎನ್ವಿರಾನ್ಮೆಂಟ್ ಅಂತಂದ್ರೆ ನಮ್ಮ ಸರೌಂಡಿಂಗ್ಸು. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಇದೆ, ಎ ಬಯೋಟಿಕ್ ಫ್ಯಾಕ್ಟರ್ಸ್ ಇದೆ. ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಅಂತೇಳಿ ಡಿವಿಷನ್ ಮಾಡ್ಕೊಂತೀವಿ. ಆರ್ಗ್ಯಾನಿಕ್ ಅಂತಂದ್ರೆ ಕಾರ್ಬನ್ ಹೈಡ್ರೋಜನ್, ಇನ್ಆರ್ಗ್ಯಾನಿಕ್ ಅಂತಂದ್ರೆ ಕಾರ್ಬನ್ ಕಣಗಳು ಇರುವುದಿಲ್ಲ ಮತ್ತೆ ಕಾರ್ಬನ್ ಹೈಡ್ರೋಜನ್ ನ ಚೈನ್ಗಳು ಇರುವುದಿಲ್ಲ. ಎರಡು ಡೌಟ್ ಇದೆಯಾ? ಅರ್ಥ ಆಯ್ತಾ?